ಸಿಎಂ ಪತ್ನಿಗೆ ಅಕ್ರಮವಾಗಿ ಸೈಟ್ ಹಂಚಿಕೆನಾ? ಫೋರ್ಜರಿ ದಾಖಲೆ ತಿರುಚಿದ್ದು ನಿಜಾನ? ಇಡಿ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ? ಇಡಿ ಇಕ್ಕಡದಲ್ಲಿ ಸಿದ್ದರಾಮಯ್ಯ. ಮುಡಾ ಕೇಸ್ನಲ್ಲಿ ಲೋಕಾಗೆ ಇಡಿ ಪತ್ರವನ್ನ ಬರೆದಿರುವಂತದ್ದು ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಬಿಕಾಸ್ ಲೋಕಾಯುಕ್ತ ಕೂಡ ತನಿಖೆ ಮಾಡ್ತಾ ಇದೆ, ಇನ್ನೊಂದು ಕಡೆ ಇಡಿ ಕೂಡ ತನಿಖೆ ಮಾಡ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ವರದಿಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ 14 ಸೈಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ ಸಂದರ್ಭದಲ್ಲಿ ಪತ್ರ ಯಾಕೆ ಬರೆದ್ರು, ಯಾವ ಕಾರಣಕ್ಕೋಸ್ಕರ ಇಡಿ ಈ ನಡೆಯನ್ನ ಅನುಸರಿಸಿತು, ಇದು ಕುತೂಹಲ ಮತ್ತು ಅಚ್ಚರಿಗೂ ಕೂಡ ಕಾರಣ ಆಗಿದೆ. ಇಡಿ ಪತ್ರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತ, ರಾಜಕೀಯ ದುರುದ್ದೇಶ ಅಂತ ಸಿದ್ದರಾಮಯ್ಯನವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ನಾಳೆ ಈ ವಿಚಾರ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಹಿಂದಿನ ದಿನ ಇಡಿ ಪತ್ರ ಬರೆಯುತ್ತೆ ಅಂದ್ರೆ ಏನರ್ಥ? ಕೋರ್ಟ್ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಮಾಡ್ತಾ ಇರುವಂತದ್ದು ಅಂತ ಆರೋಪವನ್ನ ಮಾಡಿದ್ರು. ಮೂಡಾ ಕೇಸ್ ಬಗ್ಗೆ ಲೋಕಾಯುಕ್ತ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದವರು ಒಂದ್ ಕಡೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಲೋಕಾಯುಕ್ತರ ಮೇಲೂ ಕೂಡ ಪ್ರಭಾವಕ್ಕೆ ಯತ್ನ ಆಗ್ತಾ ಇದೆ ಅಂತ ಸಿದ್ದರಾಮಯ್ಯನವರು ರಿಯಾಕ್ಷನ್ ಕೊಟ್ರು. ನಾಳೆ ಕೇಸ್ ಬರ್ತಾ ಇದೆ, ನಾವು ಹಾಕಿರ್ತಕ್ಕಂಥ ಕೇಸು ಕೋರ್ಟ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಇದು. ಆಮೇಲೆ ಚಾರ್ಜ್ ಶೀಟ್ ಎಂಕ್ವೈರಿ ಮಾಡ್ತಾ ಇದ್ದಾರೆ ಲೋಕಾಯುಕ್ತವರು. ಪ್ರಿಜುಡಿಷಿಯಲ್ ಆಗಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು. ಇಟ್ ಈಸ್ ರಾಜಕೀಯ ಪ್ರೇರಿತ, ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಇಡಿಯವರು ಅವರಿಗೆ ಫಸ್ಟ್ ಆಫ್ ಆಲ್ ತನಿಖೆ ಮಾಡಲಿಕ್ಕೆ ಅಧಿಕಾರನೇ ಇಲ್ಲ, ಅಧಿಕಾರ ಮಾಡ್ತಾ ಇದ್ದಾರೆ. ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು. ರಾಜಕೀಯವಾಗಿ ಅವರು ಈ ಕೇಸನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ, ಗೊತ್ತಾಯ್ತಾ? ಅವರು ತನಿಖೆ ಮಾಡ್ತಾ ಇದ್ದಾರೆ. ಲೆಟ್ ದೆಮ್ ಗಿವ್ ದಿ ರಿಪೋರ್ಟ್ ಇಂಡಿಪೆಂಡೆಂಟ್ಲಿ. ವೈ ದೇ ಹ್ಯಾವ್ ರಿಟನ್ ಎ ಲೆಟರ್? ಉದ್ದೇಶ ರಾಜಕೀಯ, ಉದ್ದೇಶ ಟೋಟಲಿ 100% ರಾಜಕೀಯ. ಲೋಕಾಯುಕ್ತಕ್ಕೆ ಇಡಿ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನಾದರೂ ಇದ್ರೆ ಕೋರ್ಟ್ಗೆ ಸಲ್ಲಿಸಬೇಕು, ಇವರು ಲೋಕಾಯುಕ್ತಕ್ಕೆ ಯಾಕೆ ಬರೆದ್ರು? ಯಾವುದೇ ವಿಚಾರಣೆ ಗುಪ್ತವಾಗಿ ನಡೆಯುವಂಥದ್ದು ಕೋರ್ಟ್ಗೆ ಸಲ್ಲಿಸದೆ ಬಿಡುಗಡೆ ಅಂದ್ರೆ ಹೇಗೆ? ನಮ್ಮ ಪಕ್ಷದವರು ಒಟ್ಟಿಗೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ಡಿಕೆ. ಬಿಜೆಪಿಯವರು ಇಲ್ಲದ ಸಲ್ಲದ ಆರೋಪಗಳನ್ನು ಮುಂಚಿತವಾಗಿ ಮಾಧ್ಯಮಕ್ಕೆಲ್ಲ ಬಿಡ್ತಾ ಇದ್ದಾರೆ. ಹೌ ಕ್ಯಾನ್ ಈ ಸಂದರ್ಭದಲ್ಲಿ ಎನಿ ಎನ್ಕ್ವೈರಿ ಗುಪ್ತವಾಗಿ ನಡೆಯುವಂಥದ್ದು? ಏನಾದ್ರು ಕೋರ್ಟ್ಗೆ ಸಲ್ಲಿಸಬೇಕು, ಕೋರ್ಟ್ಗೆ ಸಲ್ಲಿಸದೆ ಮೀಡಿಯಾಗೆ ರಿಲೀಸ್ ಮಾಡ್ತೀನಿ ಅಂತಂದರೆ ಅದರಿಂದ ಅರ್ಥ ಆಗ್ತದೆ ಎಷ್ಟು ಡಿಪ್ರೆಷನ್ನಲ್ಲಿದ್ದಾರೆ, ಡಿಸ್ಟರ್ಬ್ ಆಗಿದ್ದಾರೆ ಅಂಥೇಳಿ. ಸೊ ಅದರಿಂದ ಏನು ಇಲ್ಲ ಅನ್ನೋದು ಕೂಡ ಅರ್ಥ ಆಗ್ತಾ ಇದೆ. ಆದರೂ ಚಿಂತೆ ಇಲ್ಲ, ನಮ್ಮ ಡ್ಯೂಟಿ, ನಮ್ಮ ಹೋರಾಟ, ನಮಗೆ ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ. ನಮ್ಮ ಪಕ್ಷ ಮತ್ತು ಸರ್ಕಾರ ಒಟ್ಟಿಗೆ ಸೇರಿ ಹೋರಾಟ ಮಾಡ್ತಾರೆ. ಮುಡಾ ಕೇಸ್ ಬಗ್ಗೆ ಇಡಿ ಪತ್ರ ಬರೆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತ ಅಂತ ಸಿಎಂ ಹೇಳಬಹುದು ಅಂತ ವ್ಯಂಗ್ಯವಾಡಿದ್ರು. ಮುಖ್ಯಮಂತ್ರಿಗಳು ರಿಯಾಕ್ಷನ್ ಕೊಡ್ಲಿಕ್ಕೂ ಮುಂಚೆನೆ ಬೆಳಗ್ಗೆ ಈ ವಿಚಾರದ ಬಗ್ಗೆ ಮಾಧ್ಯಮದಲ್ಲಿ ಕೇಳಿದಂತ ಸಂದರ್ಭದಲ್ಲಿ ವಿಜೇಂದ್ರ ಅವರ ಮಾತಾಗಿತ್ತು. ಸಿಎಂ ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ತಾರೆ ನೋಡಿ ಅಂತ ಹೇಳಿದ್ರು. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಕೂಡ ಅದೇ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟರು. ಧರ್ಮ ಸಂಕಟದಿಂದ, ಭ್ರಷ್ಟಾಚಾರದಿಂದ ತಪ್ಪಿಸ್ಕೊಳ್ಬೇಕು, ಆರೋಪದಿಂದ ತಪ್ಪಿಸ್ಕೋಬೇಕು ಅಂತೇಳಿ 14 ನಿವೇಶನಗಳನ್ನ ಹಿಂದಿರುಗಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಕದ್ದ ಮಾಲನ ವಾಪಸ್ ಕೊಟ್ಟರೂ ಸಹ ಆರೋಪದಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಸತ್ಯ ಹೊರಗೆ ಬರ್ತದೆ. ಸಿಎಂಗೆ ಬಿಗಿ ಆಗ್ತಾ ಇದೆಯಾ ಇಡಿ ಉರುಳು ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಯಾಕೆಂದ್ರೆ ಇಡಿ ಅವರೇ ಲೋಕಾಯುಕ್ತಕ್ಕೆ ಪತ್ರವನ್ನ ಬರೆದು ಹಿಂಗೆಲ್ಲ ಆಗೋಗಿದೆ ನೋಡಿ, ಈ ತಪ್ಪುಗಳೆಲ್ಲ ಆಗಿದೆ, ಸಿಎಂ ಪಾತ್ರ, ಸಿಎಂ ಮಗನ ಪಾತ್ರ ಪ್ರಭಾವ ಬೀರುವಂತ ಸಾಧ್ಯತೆ ಇದೆ ಈ ಪ್ರಕರಣದಲ್ಲಿ ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಈಗ ಆಲ್ರೆಡಿ ಇಡಿ ಕೂಡ ತುಂಬಾ ಡೆಪ್ತ್ ಆಗಿ ಈ ಪ್ರಕರಣದ ಬಗ್ಗೆ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಸಹಜವಾಗಿ ಮುಖ್ಯಮಂತ್ರಿಗಳ ಬುಡಕ್ಕೆ ಹೋಗುವಂತ ಸಾಧ್ಯತೆ ಇದೆ ಇಡಿ.
ಯಾಕೆಂದ್ರೆ ಇಡಿ ಈಗ ಆಲ್ರೆಡಿ ತನಿಖೆಯನ್ನ ಏನ್ ಮಾಡಿದೆ, ಮಾಜಿ ಮೂಡಾ ಆಯುಕ್ತರು, ಮಾಜಿ ಮೂಡಾದ ಅಧ್ಯಕ್ಷರುಗಳು, ಹಾಗೆ ಅಟ್ ಪ್ರೆಸೆಂಟ್ FIR ದಾಖಲಾಗಿರುವ ರೀತಿಯಲ್ಲಿ A3 ಆಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿ CM ಬಾಮೈದ, A4 ಆಗಿರುವಂತ ದೇವರಾಜು ವಿಚಾರಣೆ ಆಗಿದೆ. ಇನ್ನ ಬಾಕಿ ಉಳಿದಿರುವಂತದ್ದು A1 ಮತ್ತು A2. A1 ಸಿದ್ದರಾಮಯ್ಯನವರು, A2 ಅವರ ಪತ್ನಿ ಪಾರ್ವತಿ ಅವರು, ಅವರ ವಿಚಾರಣೆ ಮಾತ್ರ ಬಾಕಿ ಇರುವಂತದ್ದು. ಈ ಸಂದರ್ಭದಲ್ಲಿ ಪತ್ರ ಬರೆದಾಗ ಸಾಕಷ್ಟು ಅಕ್ರಮಗಳಾಗಿರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. CM ಪತ್ನಿ ಪಡೆದ ಸೈಟ್ ಅಕ್ರಮವಂತೆ ಲೋಕಾಯುಕ್ತಕ್ಕೆ ಇಡಿ ಅಧಿಕಾರಿಗಳ ಪತ್ರ ಇದೆಯಲ್ಲ, ಇದು ನೆಕ್ಸ್ಟ್ ಟಾರ್ಗೆಟ್ ಸಿದ್ದರಾಮಯ್ಯನವರೇ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಕಾಣಿಸುವಂತೆ ಮಾಡ್ತಾ ಇರುವಂಥದ್ದು. ಆ ಲೋಕಾಯುಕ್ತ ಪತ್ರದ ಒಳ ಅರ್ಥ ಕೂಡ ನಾವು ನೋಡೋದಾದ್ರೆ, ಒಂದು ಲೋಕಾಯುಕ್ತದವರು ಕೂಡ ಈಗ ಅದನ್ನ ಕೂಲಂಕುಷವಾಗಿ ನೋಡಬೇಕಾಗಿದೆ. ಅಕಸ್ಮಾತ್ ಅವರೀಗ ಕೋರ್ಟಿಗೆ ಹೋಗ್ಬಿಟ್ಟು ಬಿ ರಿಪೋರ್ಟ್ ಏನಾದರೂ ಸಲ್ಲಿಸಿದ್ರು ಅಂತ ಏನಾದರೂ ಅನ್ಕೊಂಡಿದ್ದೆ ಆದರೆ ಅವಾಗ ಈ ಲೆಟರ್ಗಳು, ಈ ತನಿಖೆನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನೋಡಿ, ಈ ವಿಚಾರಗಳ ಬಗ್ಗೆ ಎಲ್ಲ ಇವ್ರು ಸರಿಯಾದಂಥ ತನಿಖೆ ಮಾಡಿಲ್ಲ ಅಂತ ಸಾಮಾಜಿಕ ಹೋರಾಟಗಾರ ಆಗಿರುವಂಥ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿರುವಂಥ ವಕೀಲರು ಕೂಡ ಹೇಳಬಹುದು. ಯಾಕೆಂದರೆ CBIಗೆ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಈಗ ಆಲ್ರೆಡಿ ಅರ್ಜಿ ವಿಚಾರಣೆ ನಡೀತಾ ಇರುವಂಥ ಸಂದರ್ಭದಲ್ಲೇ ಇಷ್ಟೆಲ್ಲ ಅಕ್ರಮಗಳಾಗಿದೆ, ಇಷ್ಟೆಲ್ಲ ಲೋಪಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಲೋಕಾಯುಕ್ತ ತನಿಖೆ ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಸಹಜವಾಗಿ ಅದ್ರ ಬಗ್ಗೆ ಅನುಮಾನ ಮೂಡಿಬಿಡುತ್ತೆ. ಸೊ ಹೀಗಾಗಿನೇ ಈ ಪತ್ರ ಈಗ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಮೂಡ ಹಗರಣದ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಇಲ್ಲಿ 2 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅವರು ತನಿಖೆಯನ್ನು ಮಾಡ್ತಾ ಇರೋದು. ಒಂದು ಸಿದ್ದರಾಮಯ್ಯನವರ 14 ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಅವರ ಪತ್ನಿ 14 ಸೈಟ್ ಅನ್ನ ಪಡೆದುಕೊಂಡಿದ್ದಂತ ವಿಚಾರ. ಇನ್ನೊಂದು ಓವರ್ ಆಲ್ ಆಗಿ ಮೂಡಾದ ಹಗರಣದ ಬಗ್ಗೆ. ಟೋಟಲಿ 2 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇದೆ ಇಡಿ. ಲೋಕಾಯುಕ್ತಕ್ಕೆ ಇಡಿ ಬರೆದಂತ ಪತ್ರದಲ್ಲೂ ಕೂಡ ಅಷ್ಟೇ ಓವರ್ ಆಗಿ ಮೂಡ ಹಗರಣದ ಬಗ್ಗೆನೂ ಕೂಡ ಉಲ್ಲೇಖ ಮಾಡಲಾಗಿದೆ. ಒಂದಲ್ಲ ಎರಡಲ್ಲ 1095 ಸೈಟ್ಗಳ ಏನು ಹಂಚಿಕೆಯಲ್ಲಿ ಅಕ್ರಮ ಆಗಿದೆ ಅಂತ ಉಲ್ಲೇಖ ಮಾಡಲಾಗಿದೆ. ಅದರ ಟೋಟಲ್ ವ್ಯಾಲ್ಯೂನೇ 700 ಕೋಟಿ ಮೌಲ್ಯದ ನಿವೇಶನಗಳು, ಅದರಲ್ಲಿ ಹಗರಣವನ್ನ ಮಾಡಲಾಗಿದೆ ಅಂತ. ಮೂಲ ಮಾಲೀಕರ ಬದಲಿಗೆ ಡಮ್ಮಿ ವ್ಯಕ್ತಿಗಳಿಗೆ ಸೈಟ್ ಅನ್ನ ಕೊಡಲಾಗಿದೆ. ಹೈಟೆಕ್ ಕಾರು ಕೊಟ್ಟಂತವರಿಗೂ ಕೂಡ ಮೂಡ ಸೈಟ್ ಹಂಚಿಕೆ ಮಾಡಲಾಗಿದೆ. ಹೈಟೆಕ್ ಕಾರು ಅಂದ್ರೆ ಅದನ್ನ ಲಂಚದ ರೂಪದಲ್ಲಿ ಪಡೆದುಕೊಳ್ಳಲಾಗಿದೆ. ಸೈಟ್ ಪಡೆದಂಥವರು ಯಾರ್ಯಾರು ಇರ್ತಾರೆ, ಇನ್ಯಾರಿರ್ತಾರೆ ಹೇಳಿ ಈ ಥರ ಅಕ್ರಮವಾಗಿ ಎಲ್ಲ ಸೈಟನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಯಾರಿಗಾಗುತ್ತೆ? ಇನ್ನೇನು ಈ ರಾಜಕಾರಣಿಗಳ ಬಂಟ್ರು ಚೇಲಗಳಿರ್ತಾರಲ್ಲ ಅಂಥವ್ರಿಗಾಗುತ್ತೆ. ಅದನ್ನು ಬಿಟ್ಟರೆ ಉದ್ಯಮಿಗಳು, ಇನ್ನು ಅಧಿಕಾರಿಗಳ ಚೇಲ ಬಂಟ್ರುಗಳಿಗೆ ಈ ರೀತಿಯಾಗಿ ತೆಗೆದುಕೊಳ್ಳಿಕ್ಕೆ ಆಗುತ್ತೆ ಅಕ್ರಮವಾಗಿ. ಸೊ ಅಂಥವ್ರಿಗೆಲ್ಲ ಹಂಚಲಾಗಿದೆ. ಅದರ ಜೊತೆಗೆ ಬರೀ 1095 ಸೈಟ್ಗಳಿದಾವಲ್ಲ, ಅದನ್ನ ಮಾತ್ರ ಅಕ್ರಮ ಹಂಚಿಕೆ ಮಾಡಿರುವಂಥದ್ದಲ್ಲ. ಅದರ ಜೊತೆಗೆ ಸುಮಾರು ಹತ್ತತ್ರ 2000 ಸೈಟ್ಗಳ ಆ ಒಂದು ಹಂಚಿಕೆ ಏನಾಗಿದೆ, ಅದರ ದಾಖಲಾತಿನೇ ಮಾಯ ಆಗೋಗಿದೆಯಂತೆ. ಸೊ ಇದ್ರ ಬಗ್ಗೆನೂ ಕೂಡ ಇಡಿ ಅನುಮಾನವನ್ನ ವ್ಯಕ್ತಪಡಿಸಿರುವಂಥದ್ದು.